ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಸಂಚಲನಕ್ಕೆ ಹೊಸ ಅರ್ಜಿಯ ಸಲ್ಲಿಕೆ ಆಗಿದೆ. ಕೋರ್ಟ್ ಹೇಳ್ತಾ ಇದ್ದಂತೆ ನಿನ್ನೆನೇ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ನವೆಂಬರ್ 2ರಂದು ಪಥ ಸಂಚಲನಕ್ಕೆ ಅವಕಾಶವನ್ನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದು. ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿರುವಂತದ್ದು ಆರ್ಎಸ್ಎಸ್ನ ಮುಖಂಡರು ಕಲಬುರಗಿ ಜಿಲ್ಲಾಧಿಕಾರಿಗೆ ಇಮೇಲ್ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಕೋರ್ಟ್ ಮೆಟ್ಟಿಲು ಏರಿದ್ರು ನಮ್ಗೆ ಅವಕಾಶ ಸಿಗ್ತಾ ಇಲ್ಲ, ಏನ್ ಮಾಡೋದು ಅಂತ. ಈ ಹಿನ್ನೆಲೆಯಲ್ಲಿ ಕೋರ್ಟ್ ಹೊಸದಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಅಂತ ಹೇಳಲಾಗಿತ್ತು. ಸೊ ಆ ಹಿನ್ನೆಲೆಯಲ್ಲಿ ನಿನ್ನೆನೇ ಹೊಸ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನು ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಇಮೇಲ್ ಮಾಡೋದ್ರ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು, ಅವಕಾಶ ನೀಡಿ ಆಗಿದೆ, ಇನ್ನೂ ಅವಕಾಶ ಸಿಕ್ಕಿಲ್ಲ, ಹೊಸ ಅರ್ಜಿಯನ್ನು ಸಲ್ಲಿಕೆ ಮಾಡಕ್ಕೆ ಹೇಳಿದ್ದಾರೆ. ಅದಾದ್ಮೇಲೆ ಏನಾಗುತ್ತೆ ನೋಡಬೇಕು. ನವೆಂಬರ್ 2ಕ್ಕೆ ಪರ್ಮಿಷನ್ಸ್ ಸಿಗುತ್ತಾ ಸಿಗಲ್ವಾ ಅಂತ. ಯಾಕಂದ್ರೆ ಇದೊಂದು ಪ್ರತಿಷ್ಠೆ ಆಗಿ ತೆಗೆದುಕೊಂಡು ಬಿಟ್ಟಿದ್ದಾರೆ. ಆರ್ಎಸ್ಎಸ್ನ ಮುಖಂಡರು, ಬಿಜೆಪಿಯ ಮುಖಂಡರು ಒಂದ್ ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರು. ಸೊ ಏನಾಗುತ್ತೆ ಅನ್ನೋದೊಂದು ಕುತೂಹಲ ಆಗಿದೆ. ಅರ್ಜಿ ಸಲ್ಲಿಕೆ ಆಗಿದೆ, ನೋಡ್ಬೇಕಾಗುತ್ತೆ ಕೋರ್ಟ್ನಲ್ಲಿ ಆಗುವಂತ ಬೆಳವಣಿಗೆಗಳ ಬಗ್ಗೆ. ಅಲ್ಲಿ ಲೋಕಲ್ ಅಲ್ಲಿ ಪರಿಸ್ಥಿತಿ ಹೇಗಿದೆ? ಕಲಬುರಗಿಗೆ ಸ್ವಾಗತ. ಇದೇ ಮೊದಲೇ ಸರಿ ಮಾಡ್ತಾ ಇಲ್ಲ ಅಲ್ಲ. ಕೋರ್ಟ್ ಏನು ಹೇಳಿದೆ, ಮತ್ತೊಮ್ಮೆ ಅರ್ಜಿ ಹಾಕಿ ಅಲ್ಲಿ ಲೋಕಲ್ ಅಲ್ಲಿ ಪರಿಸ್ಥಿತಿ ಹೇಗಿದೆ ಗಮನಿಸ್ಬಿಟ್ಟು ಕೊಡ್ತಾರ, ತಿರಸ್ಕಾರ ಮಾಡ್ತಾರ, ನೋಡೋಣ ಅಂತ ಹೇಳಿದ್ದಾರೆ. ನಾವು ಕೇಳೋದು ತಪ್ಪ ಸರ್? ನೀವೇ ಹೇಳಿ. ಆಸ್ ಎ ಗೌರ್ಮೆಂಟ್ ಈಗ ನಾನು ಮಾಡ್ಬೇಕಂದ್ರೆ ನಾನು ಕೊಡಬೇಕಲ್ಲ. ನಾನು ಪ್ರಿಯಾಂಕ್ ಖರ್ಗೆ, ನಾನು MLA ಚಿತ್ತಾಪುರ, ಇವತ್ತು ಉದ್ಘಾಟನೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ. ಕೊಡ್ತೀವಲ್ಲ ನಾವು. ಇಲಾಖೆಯವ್ರು ಕೊಡ್ತಾರೆ, ಪಾರ್ಟಿಯವ್ರು ಮಾಡಿದ್ರೆ ಪಾರ್ಟಿಯವ್ರು ಕೊಡ್ತಾರೆ, ಅಧ್ಯಕ್ಷರು ಕೊಡ್ತಾರೆ. ಈಗ ನಾವೇನು ಕೇಳೋದೇ ಇಲ್ಲ, ನಾವೇನು ನಿಯಮ ಪಾಲನೆ ಮಾಡೋದಿಲ್ಲ ಅಂದರೆ ಹೇಗಾಗ್ತದೆ? ಈಗ ಆದೇಶ ಬಂದ ಮೇಲಿಂದ 3-4 ಜಿಲ್ಲೆನಂತ ನಿರಾಕರಿಸಿದಾರಲ್ವಾ. ಹಿಂದೆನೂ ಆದೇಶ ಇತ್ತು, ಅದು ಪಾಲನೆ ಆಗ್ತಾ ಇರಲಿಲ್ಲ. ಅದು ಪಾಲನೆ ಮಾಡಿ ಅಂತ ಒಂದು ಸಮಗ್ರವಾದಂಥ ಒಂದು ನಿರ್ದೇಶನಗಳನ್ನು ತಂದಿದ್ದೀವಿ ಅಷ್ಟೇ. ಈ 2013 ನಾನಿದ್ನಾ? 2013ನಲ್ಲಿ ಸಿದ್ದರಾಮಯ್ಯ ಅವರಿದ್ದೀರಾ? BJP ಅವ್ರ ತಾನೇ ಇದ್ದಿದ್ದು. ನನಗೆ ಇನ್ನೂ ಅವರ ಸಮಸ್ಯೆ ಏನಿದೆ ಅರ್ಥ ಆಗ್ತಾ ಇಲ್ಲ. ಕಲಬುರಗಿಗೆ ಸ್ವಾಗತ.